ದೇವೇಗೌಡರ ಬಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ದಾಖಲೆಗಳಿದ್ರೆ ಅವರು ಅದನ್ನ ಬಿಡುಗಡೆ ಮಾಡಲಿ. ತಪ್ಪು ಮಾಡಿದ್ರೆ ನಾನು ಶಿಕ್ಷೆಗೆ ರೆಡಿ ಆಗಿದ್ದೀನಿ, ನಾನೇನು ಮೂರ್ಖ ಅಲ್ಲ. ದೇವೇಗೌಡರ ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಎಚ್ ಡಿ ದೇವೇಗೌಡರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಗರಂ ಆಗಿ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ಎಚ್ ಡಿ ದೇವೇಗೌಡರ ಚಿಲ್ಲರೆ ಸ್ಟೇಟ್ಮೆಂಟಿಗೆ ನಾನು ರಿಯಾಕ್ಟ್ ಮಾಡಲ್ಲ ಅಂತ. ನಾನು ಬಹಿರಂಗ ಚರ್ಚೆಗೆ ಕರೆದಿದ್ದೇನೆ, ಅವ್ರು ಬರೋದಕ್ಕೆ ಸಿದ್ಧ ಇಲ್ಲ. ಒಕ್ಕಲಿಗ ನಾಯಕ ಆಗಬೇಕು ಅನ್ನೋ ಆಸೆ ನನಗೇನಿಲ್ಲ ಅಂತ ಕೂಡ ಹೇಳಿದ್ದಾರೆ. ನನಗೆ ಯಾವುದೇ ಜಾತಿ ಇಲ್ಲ, ನೀತಿ ಇದೆ ಅಷ್ಟೇ ಅಂತ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೂ ತರೀತೀನಿ, ನಾನೇನು ಮೂರ್ಖನಲ್ಲ. ನಾನು ಅವೆಲ್ಲ ಈಗ ಮಾತಾಡಿ ನಿಮ್ಮ ಮೀಡಿಯಾಲಿ ಇವತ್ತು ಕರೆದಿರೋಂಥ ಇಂಪಾರ್ಟೆಂಟ್ ಮೀಡಿಯಾನ ಅವರೊಂದು ಚಿಲ್ಡ್ರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಲೆಟ್ ಮೀ ಕಮ್, ಕರೆದುಬಿಟ್ಟಿದ್ದೀನಿ. ಯಾವ್ದಾದ್ರು ಒಂದು ಒಳ್ಳೆ ವೇದಿಕೆಯನ್ನು ರೆಡಿ ಮಾಡಿ ಅಂತ ಅಸೆಂಬ್ಲಿ ಮಾಡೋಣ, ಆಮೇಲೆ ಮಾತಾಡೋಣ. ನಾನು ಯಾವ ಒಕ್ಕಲಿಗ ನಾಯಕನಾಗಬೇಕು ಅಂತ ನನಗೇನು ಇಷ್ಟ ಇಲ್ಲ. ಐ ಆಮ್ ನಾಟ್ ಎ ಕಮ್ಯುನಿಟಿ ಲೀಡರ್, ಐ ಆಮ್ ಎ ಕಾಂಗ್ರೆಸ್ ಲೀಡರ್. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನು. ನನಗೆ ಜಾತಿ ಇಲ್ಲ, ನನಗೆ ನೀತಿ. ಹುಟ್ಟುವಾಗ ಒಕ್ಕಲಿಗನಾಗಿ ಹುಟ್ಟಿರ್ಬೋದು ಅಷ್ಟೇ. ನಮ್ಮ ಜಾತಿ ಅವ್ರವ್ರಿಗೆ ನಾವು ಬಿಡದೆ ಹೋದ್ರು ಜಾತಿ ನಮ್ಮನ್ನು ಬಿಡುವುದಿಲ್ಲ. ಸೊ ಅದರಿಂದ ನಮ್ಮ ಜನ, ನಮ್ಮ ಎಂಪಿಸು ಕ್ಯಾಂಡಿಡೇಟ್ ಹೋಗಿ ಆಶೀರ್ವಾದ ಕೇಳಿದ್ರು. ಅವರು ಯಾರು ಚಾಕು ಹಾಕಿದ್ರು ಅವ್ರನ್ನೂ ಕರ್ಕೊಂಡೋಗಿ ಅವ್ರಿಗೆ ಆಶೀರ್ವಾದ ಕೊಡಿಸಿ ಅಂತ ಅವ್ರಿಗೆ ಹೋಗಿದ್ದಾರೆ. ಇಷ್ಟೇ ವ್ಯತ್ಯಾಸ ನಮಗೂ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಎಷ್ಟು ದಿನ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ರ ನಡುವೆ ವಾಗ್ಯುದ್ಧ ನಡೀತಾ ಇತ್ತು. ಈಗ ಎಚ್ ಡಿ ದೇವೇಗೌಡರು ಸ್ಫೋಟಕ ಸ್ಟೇಟ್ಮೆಂಟ್ ಮಾಡೋದ್ರ ಮೂಲಕ ಡಿ ಕೆ ಶಿನ ಮತ್ತೆ ಟಾರ್ಗೆಟ್ ಮಾಡಿದ್ದಾರೆ. ಒಟ್ಟಾರೆ ಏನೆಲ್ಲ ಆರೋಪಗಳು ದೇವೇಗೌಡರು ಮಾಡಿದ್ದು ಇವತ್ತು? ಒಕ್ಕಲಿಗರ ಒಂದು ನಾಯಕತ್ವಕ್ಕಾಗಿ, ಒಕ್ಕಲಿಗರ ಒಂದು ಆಧಿಪತ್ಯಕ್ಕಾಗಿ JDS ಮತ್ತು ಕಾಂಗ್ರೆಸ್ನಲ್ಲಿರುವಂಥ ಪ್ರಮುಖ ನಾಯಕರು, ಅದರಲ್ಲೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಜೊತೆಗೆ ಕುಮಾರಸ್ವಾಮಿ ಅವರು, ಜೊತೆಗೆ ಅವರ ವಿರುದ್ಧವಾಗಿ ಅಂದರೆ ಡಿ ಕೆ ಶಿವಕುಮಾರ್ ಅವರ ಒಂದು ವಿರುದ್ಧವಾಗಿ ಸಾಕಷ್ಟು ಹೇಳಿಕೆಗಳನ್ನು ಹಿಂದಿನಿಂದ ಕೂಡ ಕೊಡ್ತಾನೆ ಬಂದಿರುವಂಥದ್ದು. ಪ್ರಮುಖವಾಗಿ ಏನು ಈ ಲೋಕಸಭಾ ಚುನಾವಣೆ ಆರಂಭ ಆಯಿತು, ಈ ಒಂದು ಸಂದರ್ಭದಿಂದ ಪರಸ್ಪರ ನಾಯಕರು ಒಂದು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ಕೊತಾನೆ ಬಂದಿರುವಂಥದ್ದು. ಪ್ರಮುಖವಾಗಿ ಇತ್ತೀಚೆಗೆ ಏನು ಡಿ ಕೆ ಶಿವಕುಮಾರ್ ಅವರು ಮೈಸೂರಿನಲ್ಲಿ ಒಕ್ಕಲಿಗ ಸಮುದಾಯದ ಒಂದು ಮುಖಂಡರ ಜೊತೆ ಸಭೆ ಮಾಡುವ ಸಂದರ್ಭದಲ್ಲಿ ತಮ್ಮ ಒಂದು ಸಮುದಾಯ ತನಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು, ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇದೇ ರೀತಿಯ ಹೇಳಿಕೆಗಳನ್ನು ಏನು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮಾಜದ ಮುಂದೆ ಹೇಳಿದ್ರು. ಅದೇ ಒಂದು ಅಸ್ತ್ರವನ್ನು ಈ ಬಾರಿ ಕೂಡ ಪ್ರಯೋಗ ಮಾಡಿ ತಮ್ಮ ಒಕ್ಕಲಿಗರ ಸಮುದಾಯದ ಮತಗಳೇನಿದೆ ಅದನ್ನು ಕಾಂಗ್ರೆಸ್ಗೆ ಸೆಳೀಲಿಕ್ಕೆ ಸಾಕಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಈ ಒಂದು ಹೇಳಿಕೆಯನ್ನು ಒಕ್ಕಲಿಗ ಸಮಾಜದ ಮುಂದೆ ಹೇಳಿದರು. ಈ ಒಂದು ವಿಚಾರ ಏನು ಸಂಬಂಧಪಟ್ಟಂತೆ ಏನು ದಳಪತಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆ ನೀಡಿ ಈಗಾಗಲೇ ಪೆನ್ನು ಪೇಪರನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ರು ಕೂಡ ಅವರು ಏನು ಮಾಡಿದ್ದಾರೆ, ಅವರು ಈ ರೀತಿಯ ಒಂದು ಮಗುವನ್ನು ಕಿಡ್ನಾಪ್ ಮಾಡಿ ಒಂದು ಆಸ್ತಿಯನ್ನು ಬರ್ಸ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮೊನ್ನೆ ಮಾಡಿದ್ರು. ಅದೇ ಒಂದು ಆರೋಪವನ್ನು ಈಗ ಮುಂದುವರೆದ ಭಾಗವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಚಿಕ್ಕಮಗಳೂರಿನ ಒಂದು ಪ್ರಚಾರ ಸಭೆಯ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಏನು ಪ್ರಮುಖವಾಗಿ ಏನು ಒಂದು ಮಗುವನ್ನು ಕಿಡ್ನಾಪ್ ಮಾಡಿ ಮೈಸೂರು ಬೆಂಗಳೂರು ಹೈವೇ ಒಂದು ರಸ್ತೆಯಲ್ಲಿರುವಂಥ ಒಂದು ಆಸ್ತಿಯನ್ನು ಬರೆಸ್ಕೊಂಡಿದ್ದಾರೆ. ಮಗುವನ್ನು ಕಿಡ್ನಾಪ್ ಮಾಡಿದರೆ ಮತ್ತು ತಂದೆ ತಾಯಿ ಕೂಡ ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಅಮೆರಿಕದಿಂದ ಬಂದಂಥ ಒಂದು ವ್ಯಕ್ತಿಗಿಂದಲೂ ಕೂಡ ಒಂದು ಆಸ್ತಿಯನ್ನು ಕಬಳಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನು ನೇರವಾಗಿ ಏನು ಎಚ್ ಡಿ ದೇವೇಗೌಡರು ಏನು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆರೋಪ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರೆಸ್ ಕ್ಲಬ್ನಲ್ಲಿ ನಡೆದಂಥ ಸಂವಾದದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಟಕ್ಕರ್ ಕೊಡುವ ಕೆಲಸವನ್ನು ಮಾಡಿರುವಂಥದ್ದು. ಈ ರೀತಿಯ ಚಿಲ್ಲರೆ ಒಂದು ಹೇಳಿಕೆಗಳಿಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ, ನಾನು ಒಕ್ಕಲಿಗ ಸಮುದಾಯದ ನಾಯಕನಾಗಬೇಕು ಅನ್ನೋ ಒಂದು ಇಚ್ಛೆ ತನಗಿಲ್ಲ, ನಾನು ಎಲ್ಲ ಸಮುದಾಯಗಳ ಒಂದು ನಾಯಕ, ನನಗೆ ಹುಟ್ಟಿರ್ಬೇಕಾದ್ರೆ ಮಾತ್ರ ಒಕ್ಕಲಿಗನಾಗಿ ಹುಟ್ಟಿದ್ದೇನೆ, ನನಗೆ ಜಾತಿಗಿಂತ ನೀತಿ ಮುಖ್ಯ ಅನ್ನೋ ಒಂದು ಮಾತನ್ನು ಹೇಳುವ ಮುಖಾಂತರ ಏನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಒಂದು ಹೇಳಿಕೆಗೆ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇಲ್ಲಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ JDS ಅಸ್ತಿತ್ವವನ್ನು ಕಿತ್ಕೊಂಡಿದ್ದಂಥ ಕಾಂಗ್ರೆಸ್ನ ನಾಯಕರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಕೂಡ ಹಳೆ ಮೈಸೂರು ಭಾಗದಲ್ಲಿ JDS ಅಭ್ಯರ್ಥಿಗಳನ್ನು ಸೋಲಿಸುವ ಮುಖಾಂತರ
ತಮ್ಮ ಏನು ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳನ್ನು ಗಳಿಸಬೇಕು, ಜೊತೆಗೆ JDS ಪಕ್ಷದ ಅಸ್ತಿತ್ವವನ್ನು ಮುಗಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈಗಾಗಲೇ ಸಾಕಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಏನು ಈ ಒಂದು ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ, ಆ ಮತಗಳನ್ನು ಗ್ರಾಬ್ ಮಾಡಬೇಕಾದ್ರೆ ಎಲ್ಲ ರೀತಿಯ ಅಸ್ತ್ರಗಳನ್ನು ಉಪಯೋಗಿಸಲಿಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಮುದಾಯಗಳ ಮುಖಂಡರುಗಳನ್ನು ಕೂಡ ಸಭೆ ನಡೆಸಿ ಒಂದು ಮತಗಳನ್ನು ಗಳಿಸಲಿಕ್ಕೆ ಸಾಕಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಂಡಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರಗಳು ಸಾಕಷ್ಟು ಚರ್ಚೆ ಇರುವಾಗ ಸಾಕಷ್ಟು ಪರಸ್ಪರ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನೇರ ಹಣಾಹಣಿ ಫೈಟ್ ಆಗ್ತಿರುವಂಥದ್ದು, ವಾಕ್ಸಮರ ಆಗ್ತಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರ ಏನಿದೆ ಸಾಕಷ್ಟು ರಾಜಕೀಯ ಒಂದು ಕೆಸರಾಟಕ್ಕೆ ಕಾರಣ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.